ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ, ಮೈಸೂರಿನ ಇಸ್ಕಾನ್ ರೋಡಲ್ಲಿ ಇದ್ದೀನಿ ಈಗ. ರಸ್ತೆಯಲ್ಲಿ ಇವತ್ತು ಕ್ರಿಸ್ಮಸ್ ಹಬ್ಬಕ್ಕೆ ಯಾರೊಬ್ರು ಬಿರಿಯಾನಿ ಕೊಟ್ಟಿದ್ರು ನಮ್ಮ ಆಶ್ರಮಕ್ಕೆ. ಆ ಊಟನ ಕಲೆಕ್ಟ್ ಮಾಡಿ ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ, ಗಾಡಿಯಲ್ಲಿ ಬಾಕ್ಸ್ಗಳು ಇಟ್ಕೊಂಡಿದ್ದೀನಿ, ಕ್ಯಾರಿಯರ್ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 40 ಜನಕ್ಕಾಗುವಂತ ಬಿರಿಯಾನಿ, ಮೊಟ್ಟೆ ಮತ್ತು ಇವೆಲ್ಲ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಮಾಡ್ತಿರುವಂತ ಮೂಲ ಉದ್ದೇಶ ಏನಂದ್ರೆ, ಇದೇ ರಸ್ತೆಯಲ್ಲಿ ಇಷ್ಟೊಂದು ಗಂಟೆ ಗಲಾಟೆ ಆಯಿತು. ನಾನು ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಏನು ಗಲಾಟೆ ಅಂತ ನೋಡಿದೆ. ಸ್ನೇಹಿತರೆ, ದಯವಿಟ್ಟು ಇಂಥ ಹೆಂಡತಿಯರು ಯಾರಿಗೂ ಇರಬಾರ್ದು. ಸ್ನೇಹಿತರೆ, ಏನಂತಂದ್ರೆ, ಗಂಡ ಇಲ್ಲಿ ಕುಡಿದ್ಬಿಟ್ಟು ಗಾಡಿ ಹತ್ರ ನಿಂತಿದ್ರು, ಫೋನಲ್ಲಿ ಮಾತಾಡ್ಕೊಂಡು ಜೋರಾಗಿ. ಸಾರ್ವಜನಿಕರು ಆ ಯಪ್ಪನ ನೋಡ್ತಾ ಇದ್ರು, ಗಾಡಿ ಓಡ್ಸಕ್ಕಾಗದೆ ಜೋರು ಮಾತಾಡ್ತಿದ್ದ. ಮೋಸ್ಟ್ಲಿ ಅವ್ರ ಹೆಂಡತಿ ಜೊತೆನೆ ಮಾತಾಡ್ತಿದ್ದ. ಅವ್ರ ಹೆಂಡತಿ ಹಿಂದ್ಗಡೆ ಗಾಡಿಲಿ ಬಂದು ನಿಂತ್ಕೊಂಡು ಮುಖ ಮೂತಿ ನೋಡದೆ ವಾಡದೆತ್ತಾಕಿ ಕೆಟ್ಟ ಮಾತಲ್ಲಿ ಬೈತಾ ಇದ್ರು. ಅವರಿಂದ ಇನ್ನೊಬ್ರು ಬೈಕಲ್ಲಿ ಬಂದು ಕೂಡ ಅವ್ರಿಗೆ, ಅವ್ರ ಯಜಮಾನ್ರಿಗೆ ಇನ್ನ ನಾಯಿ ಹೊಡೆದಂಗೆ ಹೊಡಿತಾ ಇದ್ರು. ನನಗೆ ಅವ್ರ ಯಜಮಾನ್ರು ಅಂತ ಗೊತ್ತಿಲ್ಲ, ಮತ್ತೆ ಇವ್ರು ಯಾರು ಹಿಂದ್ಗಡೆ ಬರ್ತಾ ಇರೋದು ಗೊತ್ತಿಲ್ಲ. ಕೊನೆಗೆ ಈ ಒಡ್ಸ್ಕೋತಾ ಇದ್ರಲ್ಲ, ಅವ್ರ ತಾಯಿ ಬಂದು ಗೊಳೋ ಅಂತ ಅಳ್ತಾ ಇದ್ರು, ದಯವಿಟ್ಟು ಬಿಡಿಸಿ, ನನ್ನ ಮಗ ಕುಡ್ಕ ಅಲ್ಲ, ಇವಳಿಂದನೇ ಕುಡಿದು ಹಾಳಾಗಿರೋದು ಅಂತ ಹೇಳಿದ್ರು. ನೋಡಿ ಸ್ನೇಹಿತರೆ, ನಾನು ಅದೇ ಸ್ಥಳದಲ್ಲಿ ನಿಂತ್ಕೊಂಡು ಇನ್ನೇನು ಗಾಡಿ ಸ್ಟಾರ್ಟ್ ಮಾಡಬೇಕು, ಈ ವಿಡಿಯೋನ ರಸ್ತೆಯಲ್ಲೇ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅವರ ಹೆಂಡತಿ ಹಿಂದೆ ಬಂದವ್ರು ಯಾರು ಅಂತಂದ್ರೆ, ಅವ್ರ ತಾಯಿನ ಕೇಳೋದು, ಯಾರು ಇವರೆಲ್ಲ ಹಿಂಗೆ ಹೊಡಿತಾ ಇದಾರೆ ಅಂತ ಹೇಳಿ ನಾವು ಸಾರ್ವಜನಿಕರು ಸೇರಿ ಬಿಡಿಸ್ತೋ. ಒಂದು ಅರ್ಧ ಗಂಟೆ ಗಲಾಟೆ ಆಯ್ತು ಮೇನ್ ರೋಡಲ್ಲಿ. ಬಿಡಿಸಿದ ನಂತರ ಅವ್ರ ತಾಯಿ ಹೇಳಿದ್ರು, ಅಯ್ಯೋ ದಯವಿಟ್ಟು ಬಿಡಿಸಿದಕ್ಕೆ ಧನ್ಯವಾದಗಳು. ಈ ನನ್ನ ಸೊಸೆ ಇದ್ದಾಳಲ್ಲ, ಸೊಸೆಯ ಹಳೆ ಲವರ್ ಇವನು, ಅವನಿಂದಾನೆ ನನ್ನ ಮನೆ ಹಾಳಾಗಿದ್ದು. ನೋಡಿ, ನೀವೆಲ್ಲ ಬಿಡ್ಸಕ್ ಹೋಗಿದ ತಕ್ಷಣ, ಜನ ಸೇರಿದ ತಕ್ಷಣ ಅವ್ನು ಓಡೋಗ್ಬಿಟ್ಟ. ಇದೇ ತರ ನನ್ನ ಸೊಸೆನ ಅವನು ಮಡಿಕೊಂಡು ಕೆಟ್ಟದಾಗಿ ಉಪಯೋಗಿಸ್ಕೊಂಡು ನನ್ನ ಮಗನಿಗೆ ಹಿಂಗೆ ಹೊಡಿಯೋದು. ಮಡಿದ 10 ವರ್ಷ ಆದ್ರೂ ಮಕ್ಕಳಾಗಿಲ್ಲ, ಸಂಸಾರ ಇವಳು ಅವನ ಜೊತೆ ಮಾಡ್ತಾ ಇಲ್ಲ. ನೋಡಿ ಸ್ನೇಹಿತರೆ, ದಯವಿಟ್ಟು 1 ವರ್ಷ ಮದುವೆ ಮಕ್ಕಳಿಗೆ ತಡವಾದ್ರೂ ಪರವಾಗಿಲ್ಲ, ಸರಿಯಾಗಿರುವಂತ ಗಂಡ, ಸರಿಯಾಗಿರುವಂತ ಹೆಂಡತಿಯನ್ನ ಅಂದ್ರೆ ನೀವು ಆಯ್ಕೆ ಮಾಡುವಂತ ಮದುವೆ ಗಂಡಾಗ್ಲಿ ಮದುವೆ ಹೆಣ್ಣನಾಗ್ಲಿ, ದಯವಿಟ್ಟು 10 ಬಾರಿ ಯೋಚನೆ ಮಾಡಿ, ಪರೀಕ್ಷೆ ಮಾಡಿ, ಒಳ್ಳೆಯವರ ಕೆಟ್ಟವರ, ಅವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ದಯವಿಟ್ಟು ನೋಡ್ಕೊಂಡು ಮದುವೆ ಮಾಡಿ. ನಿಮ್ಮ ಮಕ್ಕಳು ಈ ತರ ಬೀದಿಗೆ ಬಂದ್ಬಿಡ್ತಾರೆ. ದಯವಿಟ್ಟು ಕೈ ಮುಗಿತೀನಿ ಸಮಸ್ತ ಕನ್ನಡಿಗರೇ, ಬಂಧುಗಳೇ. ಎಷ್ಟೊಂದು ಜನ ಗಂಡು ಮಕ್ಕಳು, ಹೆಣ್ಮಕ್ಳು ಇವತ್ತು ಅವರವ್ರ ಗಂಡನ ಮನೆಗಳಲ್ಲಿ ಆ ಹೆಂಡತಿಯಿಂದ ಮಾನಸಿಕವಾಗಿ ತೊಂದರೆ ತಗೊಂಡು, ಗಂಡನಿಂದ ಏಟುಗಳು ತಿನ್ಕೊಂಡು, ತಂದೆ ತಾಯಿಗಳಿಗೆ ಹೇಳಕ್ಕಾಗದೆ, ಎಷ್ಟೊಂದು ಜನಕ್ಕೆ ತಂದೆ ಇರಲ್ಲ, ತಾಯಿ ಇರಲ್ಲ, ಅವರು ಯಾರಿಗೋತ್ರ ಶೇರ್ ಮಾಡಕ್ಕಾಗದೆ ಒದ್ದಾಡ್ತಿರುವಂತ ಸಂದರ್ಭಗಳು ನಮ್ಮ ಮೈಸೂರು ಕರ್ನಾಟಕದಲ್ಲಿ ನಡೀತಾ ಇದೆ. ದಯವಿಟ್ಟು ಬೇಜಾರಾಗ್ತಾ ಇದೆ. ಸ್ವಂತ ಗಂಡನಿಗೆ ಕೆಟ್ಟ ಮಾತಾಡಿ ಮೂತಿ ಹೊಡೆಯುವಂತ. ನೋಡಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ಕರ್ನಾಟಕದಲ್ಲಿ ಮಾಂಗಲ್ಯನ ಎತ್ತಿ ಪೂಜೆ ಮಾಡುವಂತವ್ರು, ಗಂಡನ ಹೆಸರಲ್ಲಿ ಅರ್ಚನೆ ಮಾಡಿ ಪೂಜೆ ಮಾಡಿಸಿ, ನನ್ನ ಗಂಡ ಬದುಕಿರ್ಬೇಕು ಅಂತ, 100 ವರ್ಷ ಬದುಕಬೇಕು, ನನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ ಪೂಜೆ ಮಾಡಿಕೊಂಡು ಅರಳಿಕಟ್ಟೆ ಸುತ್ತುವಂತ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಮತ್ತೊಬ್ಬರ ಸಂಬಂಧನ ಇಟ್ಕೊಂಡು, ಅದು ಅಕ್ರಮ ಸಂಬಂಧ ಅಲ್ಲ, ಮದುವೆಯಾಗ ಮುಂಚೆ ಒಬ್ಬ ಲೋವರ್ ಇದ್ದಂತೆ, ಅವನ ಸಂಬಂಧ ಇಟ್ಕೊಂಡು ಸ್ವಂತ ಗಂಡನಿಗೆ ತಾಳಿ ಕಟ್ಟಿ, ಅಕ್ಷತೆ ಕಾಳಾಕ್ಸಿ, 100 ಜನದ ಮುಂದೆ ಆಶೀರ್ವಾದ ಪಡೆದು, ತಾಳಿ 3 ಗಂಟೆ ಹಾಕಿ ತಾಳಿ ಕಟ್ಟಿದಂತ ಗಂಡನಿಗೆ ರಸ್ತೆಯಲ್ಲಿ ಹೊಡೆದಿರುವಂತ ಇಂಥ ಹೆಂಡತಿಗೆ ಆ ಭಗವಂತ ಒಳ್ಳೇದು ಮಾಡಬಾರ್ದು. ಹೊಡೆಯಕ್ಕೆ ಹೊಡೆದ್ನೆಲ್ಲ ಬಂದ್ಬಿಟ್ಟು ಅವನಂತೂ ಲೈಫಲ್ಲಿ ಉದ್ಧಾರ ಆಗಲ್ಲ. ಒಬ್ಬರು ಗಂಡ ಹೆಂಡತಿರ ಮಧ್ಯದಲ್ಲಿ ಈ ರೀತಿ ಮತ್ತೊಬ್ಬರ ಹೆಂಡತಿ ಮೇಲೆ ಕಣ್ಣಾಕಿ ಮತ್ತೊಬ್ಬರ ಜೀವನದಲ್ಲಿ ಆಟ ಆಡುವಂತ ನಿಮ್ಮಂತವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲ್ಲ. ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿ. ದಯವಿಟ್ಟು ಈ ಕೆಲಸ ಮಾಡೋರಿಗೆ, ಈ ಕೆಟ್ಟ ಕೆಲಸ ಮಾಡ್ಕೊಂಡು ತಿರುಗಾಡುವಂತ ಕಂತ್ರಿ ನಾಯಿಗಳಿಗೆ ಬುದ್ಧಿ ಕಲಿಸ್ಬೇಕು. ಕಚಡ ನನ್ನ ಮಕ್ಕಳು ಕಂಡೋರ್ ಮನೆ ಹಾಳು ಮಾಡ್ತಾರೆ. ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಇನ್ನೊಬ್ರು ಗಂಡ ಹೆಂಡತಿರ ಮಧ್ಯದಲ್ಲಿ ಈ ತರ ಹೋಗಿ ಸೇರ್ಕೊಂಡು ಅವ್ರ ಮನೇನ ಹಾಳು ಮಾಡಿ, ಇವರು ಚೆನ್ನಾಗಿರ್ತಾರೆ, ಇವರು ಶೋಕಿಗೆ ಕಂಡವ್ರ ಮನೇನ ಹಾಳು ಮಾಡ್ತಾರೆ. ದಯವಿಟ್ಟು ನೋಡಿ, ಈಗ ಮೈಸೂರಿನ ಇಸ್ಕಾನ್ ರೋಡ್ ನಲ್ಲಿ, ಮೈಸೂರು ಕುವೆಂಪುನಗರ, ಜಯನಗರ ಇಸ್ಕಾನ್ ರೋಡ್ ಅಲ್ಲಿ ಇಷ್ಟೊಂದು ಗಂಟೆ ಗಲಾಟೆ ಆಯ್ತು. ಅದೇ ರಸ್ತೆಯಲ್ಲಿ ನಾನು ಹೋಗ್ತಾ ಇದ್ದೆ. ನಾನು ಎಲ್ಲಿ ಕಂಡ್ತೀನೋ, ಏನ್ ನೋಡ್ತೀನೋ ಅದೇ ಸ್ಥಳದಲ್ಲಿ ಈ ವಿಡಿಯೋನ ಮಾಡಾಕ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಇದಕ್ಕೆ ಉತ್ತರ ನೀವೇ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್.